ದೊಡ್ಡಬಳ್ಳಾಪುರದ ಇತಿಹಾಸವುಳ್ಳ ನದಿಗೆ ದೊಡ್ಡ ಗಂಡಾಂತರ. ನೀರು ಕುಡಿಯೋದಲ್ಲ, ಮುಟ್ಟಿದ್ರೆ ಸಾಕು ನಿಮ್ಮ ಜೀವಕ್ಕೆ ಆಪತ್ತು. ಅರ್ಕಾವತಿ ಭಾರತದ ನದಿಗಳಲ್ಲೊಂದು. ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಉಗಮಿಸುವ ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಕೋಲಾರ, ರಾಮನಗರ ಮತ್ತು ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳ ಮೂಲಕ ಹರಿದು ಬಂದು ಇದು ಕನಕಪುರದಿಂದ ಸುಮಾರು 45 ಕಿಲೋಮೀಟರ್ ದೂರ ಇರುವ ಸಂಗಮದಲ್ಲಿ ಕಾವೇರಿ ನದಿಯನ್ನ ಸಂಗಮಿಸುತ್ತದೆ. ಆದರೆ ಇಂತಹ ಇತಿಹಾಸವುಳ್ಳ ನದಿಗೆ ಈಗ ಮಹಾಗಂಡಾಂತರವೊಂದು ಎದುರಾಗಿದೆ. ಎಸ್ ವೀಕ್ಷಕರೇ, ಮೂಲ ನಂದಿ ಬೆಟ್ಟದಲ್ಲಿ ಹುಟ್ಟಿ ದೊಡ್ಡಬಳ್ಳಾಪುರ ನಗರ ಸೇರಿದಂತೆ ಸಾಕಷ್ಟು ಹಳ್ಳಿಗಳ ಹಾಗೂ ರೈತರ ಜಾನುವಾರುಗಳ ಜೀವಜಲವಾಗಿದ್ದ ಅರ್ಕಾವತಿ ನದಿಯ ಸ್ಥಿತಿ ಇಂದು ಬಲಾಢ್ಯರ, ಅಧಿಕಾರಿಗಳ ರಾಜಕೀಯದ ಕಪಿಮುಷ್ಟಿಗೆ ಸಿಲುಕಿ ಶೋಚನೀಯ ಸ್ಥಿತಿಯನ್ನ ತಲುಪಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನನ್ನನ್ನ ಉಳಿಸಿ ಎಂಬ ಅಳುವಿನ ಕೂಗು ಅರ್ಕಾವತಿ ನದಿಯದ್ದಾಗಿದೆ. ದೊಡ್ಡಬಳ್ಳಾಪುರ ನಗರದ ಹಾಗೂ ಇಡೀ ತಾಲೂಕಿನ ಒಳಚರಂಡಿಯ ಮಲಮೂತ್ರಗಳು ಮತ್ತು ಅಣಬೆಗಳಂತೆ ತಲೆ ಎತ್ತಿರುವ ಕೈಗಾರಿಕಾ ಘಟಕಗಳಿಂದ ಮತ್ತು ಕಾರ್ಖಾನೆಗಳಿಂದ ಬರುತ್ತಿರುವ ವಿಷಯುಕ್ತ ನೀರು ಈ ಜೀವನದಿಗೆ ಸೇರ್ತಾ ಇದೆ. ಇದರ ಪರಿಣಾಮ ನದಿಯ ನೀರು ಮನುಷ್ಯನ ವಿಕೃತಿಗೆ ಸಿಲುಕಿ ವಿಷವಾಗಿ ಬದಲಾಗಿ ಹೋಗಿದೆ. ಕೈಗಾರಿಕೆಗಳಿಂದ ಬರುತ್ತಿರುವ ತ್ಯಾಜ್ಯದ ವಿಷಯುಕ್ತ ನೀರಿನಿಂದ ಹಾಗೂ ವಿಷಗಾಳಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು, ಹೊಸಹಳ್ಳಿ ಹಾಗೂ ಚಿಕ್ಕ ತುಮಕೂರು ಈ ಭಾಗದ ರೈತರು, ಜನರು ಸೇರಿದಂತೆ ಜಾನುವಾರುಗಳು ನಲುಗಿ ಹೋಗಿದ್ದಾವೆ. ಜೀವ ಭಯದಲ್ಲಿ ಜೀವನ ನಡೆಸುವ ದುರಂತ ಎದುರಾಗಿದೆ. ಈ ನೀರಿಂದು ಪ್ರಾಬ್ಲಮ್ ಆಗಿರೋದ್ರಿಂದ ಕೆರೆ ನೀರಿಂದು ಚಿಕ್ಕ ತುಮಕೂರು ಫ್ಯಾಕ್ಟ್ರಿದು ಕೆಮಿಕಲ್ ನೀರು, ದೊಡ್ಡಬಳ್ಳಾಪುರದ್ದು ಗ್ರೇನೇಜ್ ನೀರು ಇದೆಲ್ಲ ಕೆರೆಗೆ ಬಂದು ತುಂಬಿಕೊಂಡಿರೋದ್ರಿಂದ ತುಂಬ ಸ್ಮೆಲ್ಲು ವಾಸನೆ, ಜನಗಳು ಬದುಕೋಕ್ಕಾಗ್ತಾಯಿಲ್ಲ. ಎಲ್ಲ ಸಣ್ಣ ಸಣ್ಣ ವಯಸ್ಸಿಗೆ ಎಲ್ಲರೂ ಉಸಿರಾಟದ ತೊಂದರೆ, ಉಸಿರಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಒಬ್ಬೊಬ್ಬರೇ ಸಾಯ್ತಾಯಿದ್ದಾರೆ, ಸಣ್ಣವರಿಂದ ದೊಡ್ಡವ್ರವರೆಗೂ ಎಲ್ಲ ಸಾಯ್ತಾಯಿದ್ದಾರೆ. ಹೀಗಾಗಿ ಈ ಎಲ್ಲರೂ ಇರಬೇಕಾ, ಇನ್ನು ಎಲ್ಲ ಒಬ್ಬೊಬ್ಬರಾಗಿ ಸಾಯ್ಬೇಕಾ? ಅದನ್ನು ಈ ಸರ್ಕಾರ ನೋಡಬೇಕಾ? ಅವ್ರಿಗಿಷ್ಟನಾ? ಸರ್ಕಾರದವ್ರಿಗೆ ಈ ಕಡೆ ಗಮನ ಹರಿಸ್ತಾರ? ಇಲ್ಲ ಜನಗಳು ಹೀಗೆ ಹೋಗ್ತಾ ಇರಲಿ ಒಬ್ಬೊಬ್ಬರೇ ಇದ್ರ ಬಗ್ಗೆ ಯಾರಿಗಾದ್ರೂ ಮನವಿಗಳು ಕೊಟ್ಟಿದ್ದೀರಾ? ಮನವಿ ಎಲ್ಲ ಕೊಟ್ಟಾಗಿದೆ. ಯಾರಾದ್ರೂ ಬಂದಿದ್ರಾ? MLA ಅವ್ರಿಗೂ ಕೊಟ್ಟಾಗಿದೆ, ಧೀರಜ್ ಮುನ್ರಾಜು MLA ಅವ್ರಿಗೂ ಕೊಟ್ಟಾಗಿದೆ, DC ಆಫೀಸ್ ಕೊಟ್ಟಿದೆ, ಸಚಿವರುಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಕೊಟ್ಟಿದ್ದೀವಿ ಅರ್ಜಿಗಳು. ಆದರೆ ಯಾರು ಈ ಕಡೆ ಬಂದು ತಲೆ ಹಾಕಿನೂ ನೋಡ್ತಾ ಇಲ್ಲ. ಅವರು ಈ ಕಡೆ ಏನೋ ಬಡವರಿದ್ದಾರೆ, ಎಲ್ಲ ಗಿರಿಜನ ಬಡವರು ಇದ್ದಾರೆ. ಇಂಥ ಜಾಗದಲ್ಲಿ ಬಂದು ಕೆರೆ ನೀರುಗಳು ಬಿಟ್ಬಿಟ್ಟು ಎಲ್ಲರನ್ನೂ ಸಾಯಿಸ್ತಾ ಹೋದರೆ ಬದುಕೋರು ಯಾರು ಅಲ್ವಾ? ಸರ್ಕಾರದವರು ಎಲ್ಲ ಇದನ್ನು ಗಮನ ಹರಿಸ್ಬಿಟ್ಟು ನಮಗೆ ಈ ಕೆರೆನ ಮುಚ್ಚಿಸ್ಬೇಕು, ಇಲ್ಲ ನೀರನ್ನ ಬೇರೆ ಕಡೆ ಹರಿಸಿ ಅದನ್ನು ಡ್ರೈನೇಜ್ ಏನೋ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಅದಕ್ಕೆ ಆ ಕಡೆ ಎಲ್ಲ ಜಮೀನು ತೊಗೊಂಡಿದ್ದೀವಿ, ಈ ಕಡೆ ಎಲ್ಲ ಜಮೀನು ತೊಗೊಂಡಿದ್ದೀವಿ, ಅದನ್ನು ನಾವು ನಿಮಗೆಲ್ಲ ಇದನ್ನು ಮಾಡಿಕೊಡ್ತೀವಿ, ಬೇರೆ ಕಡೆ ಸಾಗಿಸ್ತೀವಿ ಅದನ್ನು ಅಂತ ಹೇಳ್ತಾನೆ ಅವ್ರು. ಆಗಲೇ 5 ವರ್ಷದಿಂದ ಇನ್ನೂ ಏನು ಒಂದು ಕೆಲಸಗಳು ಆಗಿಲ್ಲ. ಅಷ್ಟರಲ್ಲಿ ಎಲ್ಲ ಜನಗಳು, ನಿನ್ನೆ ಒಂದು ಸಾವಾಗಿದೆ ಊರಲ್ಲಿ, ಮೊನ್ನೆ ಒಂದು ಸಾವಾಗಿದೆ. ಉಸಿರಾಟ ಆಡೋದಕ್ಕೆ ಉಸಿರು ಕಟ್ಟೋದು, ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗಿರೋ ಥರ ಉಸಿರಾಡೋಕ್ಕಾಗ್ತಾಯಿಲ್ಲ. ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ನೀರಿಲ್ಲ ಕುಡಿಯೋದಕ್ಕೆ. ಸ್ನಾನ ಮಾಡಿದ್ರೂ ನೀರು ತಲೆಯಲ್ಲಿ ಕೂರ್ಲೋದ್ರದು, ಸ್ಕಿನ್ ಪ್ರಾಬ್ಲಮ್ಮು. ಮತ್ತು ಇದು ಏನು ಹಸು ಕರುಗಳು ನೀರು ಕುಡಿತವೆ ಕೆರೆಯಲ್ಲಿ, ಹಸು ನೀರು ಕುಡಿದ್ರೂ ಹಸುಗಳು ಸತ್ತೋಗ್ತವೆ. ಮೇಕೆ ಕೂರಿಗಳು ಮೇಯಿಸ್ತಾರೆ, ಅದೂ ಎಲ್ಲ ಸಾಯ್ತಾ ಬರ್ತಾಯಿದ್ವಿ. ಒಂದು ತಾತ ಇಷ್ಟೊತ್ತು ಹೇಳ್ತಾಯಿದ್ರು, ನಂದು 8 ಮರಿ ಸತ್ತೋದು, ಒಂದು 4-5 ಮೇಕೆಗಳು ಸತ್ತೋದು ಅಂತ.
ನಾವು ಕಂಡಂಗೆ ವಾಕಿಂಗ್ ಹೋಗ್ತಾ ಇದ್ದೋ ಕೆರೆ ಮೇಲೆ, ಸಂಜೆ ಆಯಿತು ಅಂದರೆ ವಾಕಿಂಗ್ ಹೋಗ್ತಾ ಇದ್ದೋ, ಒಳ್ಳೆ ಗಾಳಿ ಆಡುತ್ತೆ ಅಂತ. ಈಗ ಹತ್ತು ಕಡೆ ನಾವು ಮುಖನೂ ಮಾಡಲ್ಲ, ಯಾಕೆಂದರೆ ಆ ಗಾಳಿಯಿಂದನೇ ವಾಸನೆಯಿಂದನೇ ನಮಗೆ ಕಾಯಿಲೆಗಳು ಬರ್ತವೆ. ಅಂದರೆ ನಾವು ಏರಿ ಮೇಲೆ ಹೋಗೋಕ್ಕಾಗುತ್ತಾ? ಕೆರೆನ ಮುಚ್ಚಿಸಿ ಅದನ್ನು ನೀರುಗಳನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿ ನಮಗೆ ಇಲ್ಲಿ ಬದುಕೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊತಾ ಇದ್ದೀವಿ, MLA ಅವ್ರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಕೇಳಿಸಿಕೊಂಡ್ರಲ್ಲ ವೀಕ್ಷಕರೇ ಜನರ ಗೋಳನ್ನ. ದುರ್ದೈವ ಏನಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳೇ ಈ ಗ್ರಾಮಗಳ ಕೆರೆಯ ಹಾಗೂ 18 ಕೊಳವೆ ಬಾವಿ ನೀರು ಕ್ರೋಮಿಯಂ, ಸೀಸ, ರಾಸಾಯನಿಕ ಅಂಶದಿಂದ ಕೂಡಿದೆ ಹಾಗೂ ಈ ನೀರು ಕುಡಿಯಲು ಸೂಕ್ತ ಅಲ್ಲ ಅಂತ ಸರ್ಟಿಫಿಕೇಟ್ ಅನ್ನ ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಕೆರೆ ಮೂಲ ಉಳಿಸಲು ಇಲ್ಲಿನ ನಾಗರಿಕರು ಅರ್ಕಾವತಿ ಹೋರಾಟ ಸಮಿತಿಯನ್ನ ನಿರ್ಮಿಸಿ ಸಾಕಷ್ಟು ಹೋರಾಟವನ್ನ ನಡೆಸಿಕೊಂಡು ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂರ್ಲು ಉದುರುತ್ತಾ ಇದೆ ಜಾನುವಾರುಗಳಿಗೆ. ಫಿಶ್ಶು ದಯವಿಟ್ಟು ಫಿಶ್ಶು ನಾನಾ ಥರ ಫಿಶ್ ಇದೆ. ಕೆರೆ ನೀರು ಜಾಸ್ತಿ ಬಿಟ್ಟಾಗ ಫಿಶ್ಗಳು ಸಾಯೋದು ಜಾಸ್ತಿ ಸರ್. ತಿರ್ಗಾ ಜಾನುವಾರುಗಳಿಗೆ ಕೂರ್ಲು ಉದುರೋದು, ಮನುಷ್ಯಂಗೆ ನನಗೆ ಭಾಳ ಸ್ಕಿನ್ ಅಲರ್ಜಿ ಈ ಭಾಳ ಊರಿಗೆ ಹೇಳೋಕ್ಕಾಗಲ್ಲ, ನಮ್ಮೂರಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟೊಂದು ತೊಂದರೆ ಇದೆ. ಅದನ್ನು ಮೇಲಧಿಕಾರಿಗಳು ದಯವಿಟ್ಟು ಮನ್ಸು ತಗೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಭಾಳ ತೊಂದರೆ ಆಗ್ತಾ ಇದೆ. ಹೋದ್ರೆ ಒಬ್ಬರು ಈಚೆ ಬರಲ್ಲ. ಸರಿ ದೇವ್ರೆ, ಯಾವ ಮಾನವರಪ್ಪ ಈ ಕೆರೆ ನೀರು ತುಂಬಿಸ್ತಾರ ಹೇಳ್ರಿ ದೇವ್ರೆ. ಕೋಟಿ ತಗೊಂಡು ನುಂಗಿಬಿಟ್ಟು ಜನ ಸಹಾಯಕ ಮಾಡಿದ್ದೀರಾ? ನಾನೇ ಬರ್ತೀನಿ ಬೇಕಾದ್ರೆ ಅಲ್ಲಿಗೆ. ಸರಿಯಾ? ಈ ಅನ್ಯಾಯ ಹುಡ್ಸಿರೋರೊಬ್ರು ಎತ್ತಿರೋರೊಬ್ರು ಇವತ್ತು ನಿರಾನಿಮಿತ್ತಾಗಿ 12 ವರ್ಷದ ಮಗನ ಕಳ್ಕೊಂಡೆ. ಸರಿಯಾ? ಇದು ಅನ್ಯಾಯ. ನೀವು ಏನು ನಿಂತಿದ್ದೀರ ಗೌರ್ಮೆಂಟಾಗ? ಈ ಸಮುದ್ರ ತಂದಿಲಿಕ್ಕಿರ ನಾವು ಹೆಂಗ್ ಉಳಿಬೇಕು ಹೇಳ್ದೇವ್ರೆ. ಇದೆಲ್ಲವುದಕ್ಕಿಂತ ಮಿಗಿಲಾಗಿ ಇಲ್ಲಿನ ಜನ 10 ಕಾಯಿಲೆಗಳಿಂದ ಬಳಲುವ ಸ್ಥಿತಿ ನಿರ್ಮಾಣವಾಗಿದೆ. ಕಿಡ್ನಿ ಫೇಲ್ಯೂರ್, ಅಸ್ತಮಾ, ಅಲರ್ಜಿ, ಚರ್ಮವ್ಯಾಧಿ, ನಾನಾ ಕಾರಣಗಳಿಂದ ಜನರು ಸಾಯ್ತಾ ಇದ್ದಾರೆ. ಬರೀ 6 ತಿಂಗಳಿಂದ ಲೆಕ್ಕ ಹಾಕಿದ್ರೆ ಸರಾಸರಿ ಸುತ್ತಮುತ್ತ ಗ್ರಾಮಗಳಲ್ಲಿ ಚಿಕ್ಕ ವಯಸ್ಸಿಗೆ ಅಂದ್ರೆ 30 ರಿಂದ 50 ವರ್ಷದ ವಯಸ್ಸಿನ ಜನರು 100ರಲ್ಲಿ 30% ಮಾರಣಾಂತಿಕ ಕಾಯಿಲೆಗಳಿಂದ ಮರಣ ಹೊಂದಿದ್ದಾರೆ ಅಂತ ಪ್ರಜಾಶಕ್ತಿ ಟಿವಿಗೆ ತಿಳಿದು ಬಂದಿದೆ. ಈ ಭಾಗದ ಪ್ರತಿ ಮನೆಯ ಮಕ್ಕಳು ಸೇರಿದಂತೆ ಒಬ್ಬ ವಿಚಿತ್ರ ಕಾಯಿಲೆಗಳಲ್ಲಿ ಬಳಲುತ್ತಿರುವ ಭಯಂಕರ ಸಂಗತಿ ಬೆಳಕಿಗೆ ಬಂದಿದೆ. ಮೂಕಜೀವಿಗಳು, ಹಸು, ಕುರಿ, ಮೇಕೆಗಳು ಕೆರೆಯ ನೀರು ಕುಡಿದು ವಿಚಿತ್ರ ಕಾಯಿಲೆಗೆ ತುತ್ತಾಗ್ತಿವೆ. ಹಸುವಿನಲ್ಲಿ ಗರ್ಭದೋಷ, ಕೂದಲು ಉದುರುವಿಕೆ, ಹಾಲು ಕರೆಯದಿರುವುದು, ಸಾಕಷ್ಟು ಸಮಸ್ಯೆಗಳು. ಜೊತೆಗೆ ಇದರಲ್ಲಿ ಬರುವ ಹಾಲು ಕೂಡ ವಿಷಯುಕ್ತವಾಗುತ್ತಿದ್ದು ಡೈರಿಗಳ ಮುಖಾಂತರ ಬೆಂಗಳೂರು ಇದೆಲ್ಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಎಷ್ಟು ಬಾರಿ ತಂದರೂ ಪ್ರಯೋಜನವಾಗದೇ ಇದ್ದಾಗ ರೋಸಿ ಹೋದ ಜನ ಕಳೆದ ವಿಧಾನಸಭಾ, ಲೋಕಸಭಾ ಚುನಾವಣೆಗಳಲ್ಲಿ ಮತದಾನ ಬಹಿಷ್ಕಾರ ಹಾಗೂ ಕೆರೆಗೆ ಇಳಿದು ಧರಣಿ ಮಾಡುವುದನ್ನ ಈ ಗ್ರಾಮದ ಭಾಗದ ಜನ ಮಾಡಿದ್ದಾರೆ. ಆಗ ಜಿಲ್ಲಾಧಿಕಾರಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು, ಇಲಾಖೆಯವರು ಇವರ ಮನವೊಲಿಸಿ ಧರಣಿಯನ್ನ ನಿಲ್ಲಿಸಿದರು ಮತ್ತು ಮತದಾನ ಮಾಡುವಂತೆ ಮಾಡಿದ ಮಹನೀಯರು ಇದುವರೆಗೂ ಕೂಡ ಈ ಭಾಗಕ್ಕೆ ತಲೆ ಇಟ್ಟಿಲ್ಲ. ಪರಿಣಾಮ ಇದೇ ಜನವರಿ 26ರ ಗಣರಾಜ್ಯೋತ್ಸವ ದಿನ ಪ್ರತಿ ಮನೆ ಮೇಲೆ ಕಪ್ಪು ಬಾವುಟವನ್ನ ಹಾರಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಲಿದ್ದಾರೆ. ಒಟ್ಟಾರೆ ಸರ್ಕಾರ ಮಾಡಬೇಕಾದ ಶುದ್ಧೀಕರಣ ಘಟಕಗಳು ಕೆಲಸ ಮಾಡದೆ ಕೂತಿವೆ. ಹೋರಾಟ ನಡೆದ ನಂತರ ಶುದ್ಧೀಕರಣ ಘಟಕ ಮಾಡುವ ಭರವಸೆ ಇನ್ನೂ ಕೂಡ ಭರವಸೆಯಾಗಿಯೇ ಉಳಿದಿವೆ. ಹೊಟ್ಟೆ ತುಂಬಿದ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಈ ಕಾರ್ಯಯೋಜನೆಯನ್ನ ಕೈಗೆ ಎತ್ತಿಕೊಳ್ಳುವ ಹೊತ್ತಿಗೆ ಮತ್ತು ನಡೆಯುವ ಹೊತ್ತಿಗೆ ಇನ್ನು ಎಷ್ಟು ಜೀವನ ಹಾಗೂ ಬಡವರ ಜೀವ ಹೋಗುವುದೋ ಕಾದು ನೋಡಬೇಕು. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ದೊಡ್ಡಬಳ್ಳಾಪುರ.